ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕ್ಕಿಂಗ್ ವ್ಲಾಗ್ಸ್. ಬಿಸಿ ಬಿಸಿ ಮಸಾಲೆ ದೋಸೆ, ಕೆಂಪು ಚಟ್ನಿ, ಆಲೂಗೆಡ್ಡೆ ಪಲ್ಯ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದು ಈಗ ರೈನಿ ಸೀಸನ್ ಬೇರೆ. ಬಿಸಿ ಬಿಸಿ ಹಾಕ್ಕೊಡ್ತಾಯಿದ್ರೆ ಒಂದು ತಿನ್ನೋರು ಎರಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ಫಸ್ಟು ನಾನಿಲ್ಲಿ 3 ಗ್ಲಾಸಷ್ಟು ಇಡ್ಲಿ ಅಕ್ಕಿ ಹಾಕ್ಕೊಂಡು 1 ಗ್ಲಾಸಷ್ಟು ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನಾವು ಎಲ್ಲ ಒಂದೇ ಮೆಷರ್ಮೆಂಟ್ ಕಪ್ಪಲ್ಲಿ ತೊಗೊಬೇಕು. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ, 3 ಸ್ಪೂನಷ್ಟು ಅವಲಕ್ಕಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ನೀಟಾಗಿ 6ರಿಂದ 8 ಅವರ್ ನೆನೆಸಿಡಬೇಕು. ಟೈಮ್ ಇದ್ದರೆ 8 ಅವರ್ ನೆನೆಸಿಡಿ, ಇಲ್ಲಾಂದರೆ 6 ಅವರ್ ನೆನೆಸಿದ್ರೆ ಸಾಕು. 6 ಅವರ್ ಆದಮೇಲೆ ಇದನ್ನು ರುಬ್ಬಬೇಕು. ನೋಡಿ, ನಾನು 6 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಸಾಫ್ಟಾಗೆ ನೆಂದಿದೆ. ಇದನ್ನು ನಾವು ಮಿಕ್ಸಿಲನ ಗ್ರೈಂಡ್ ಮಾಡ್ಕೊಬೋದು, ಇಲ್ಲದವ್ರು ಮಿಷಿನ್ಗನ ಅಕ್ಕಿ ಮಿಷಿನ್ಗನ ಹಾಕಿಸ್ಕೊಬೋದು. ನಾನು ಸ್ವಲ್ಪ ಹಾಕಿರೋದ್ರಿಂದ ಮನೇಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಡ್ಲಿಗಾದರೆ ಸ್ವಲ್ಪ ಗಟ್ಟಿಗೆ ಆಡಿಸ್ಕೊಬೇಕು, ದೋಸೆಗಲ್ವ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ತೆಳುಗೆ ಆಡಿಸ್ಕೊಂಡ್ರೂ ಪರವಾಗಿಲ್ಲ. ಫಸ್ಟು ಒಂದು ಬ್ಯಾಟರ್ನ ಸ್ವಲ್ಪ ದಪ್ಪ ಅಂದರೆ ಸ್ವಲ್ಪ ತರಿಯಾಗಿ ಆಡಿಸ್ಕೊಬೇಕು. ಇನ್ನೊಂದು 2 ಬ್ಯಾಟರ್ ಇರುತ್ತೆ, ಅದನ್ನು ಸ್ವಲ್ಪ ಸಾಫ್ಟಾಗಿ ಆಡಿಸ್ಕೊಂಡ್ರು ನಡೆಯುತ್ತೆ. ನೀಟಾಗಿ ಎಲ್ಲ ರುಬ್ಬಿ ಇಟ್ಕೊಂಡು ಬೆಳಗ್ಗೆ ಗಂಟ ಮ್ಯಾರಿನೇಟ್ ಆಗೋ ಗಂಟ ಬಿಟ್ಬಿಡೋಣ. ನೀಟಾಗೆ ಉಬ್ಬಬೇಕು. ಈಗ ಚಳಿಗಾಲ ಅಲ್ವಾ, ಸ್ವಲ್ಪ ಉಬ್ಬೋದು ಕಷ್ಟ ಆಗುತ್ತೆ. ಬೇಸಿಗೆಗಾಲದಲ್ಲಿ ಬೇಗ ಉಬ್ಬುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಆಡಿಸಿ ಇಟ್ಟರೆ ಎಲ್ಲ ನೀಟಾಗಿ ಉಬ್ಬುತ್ತೆ. ನಾನೆಲ್ಲ ಅಕ್ಕಿನೂ ನೀಟಾಗಿ ಆಡಿಸ್ಕೊಂಡು ಇದನ್ನು ಓವರ್ ನೈಟ್ ಬಿಟ್ಬಿಡ್ತೀನಿ. ಓವರ್ ನೈಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ. ಇಷ್ಟು ಉಬ್ಬಿ ಬಂದಿದ್ರೆ ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆಗೆ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದನ್ನ ಫ್ರಿಡ್ಜಲ್ಲಿ ಇಟ್ಕೊಬೋದು. ನೆಕ್ಸ್ಟು ಇದನ್ನು ಆದಮೇಲೆ ನಾನು ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಒಂದು 5 ಆಲೂಗೆಡ್ಡೆ ತೊಗೊಂಡು ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊತೀನಿ. ಒಬ್ಬೊಬ್ಬರು ಸಿಪ್ಪೆನೂ ಸಮೇತ ಹಾಕಿ ಬೇಯಿಸಿ ಆಮೇಲೆ ಬೆಂದಾದಮೇಲೆ ಸಿಪ್ಪೆ ತೆಗಿತಾರೆ, ಹೆಂಗಾನ ಮಾಡ್ಕೊಬೋದು. ನಾನು ಈ ಥರ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಫಸ್ಟು ಸಿಪ್ಪೆ ಎಲ್ಲ ತೆಗೆದು ಒಂದು ನೀರು ಬೌಲ್ಗೆ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಆಮೇಲೆ ನೀರು ಬೌಲ್ ಹಾಕಾದ್ಮೇಲೆ ನೀಟಾಗಿ ತೊಳ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಮುಳುಗೋಷ್ಟು ನೀರು ಹಾಕಿ 2 ವಿಷಿಲ್ ಹಾಕಿದ್ರೆ ಸಾಕು. ಯಾಕಂದರೆ ನಾವು ಸಿಪ್ಪೆ ತೆಗೆದಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. 3 ವಿಷಿಲ್ ಹಾಕಿದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನಾನು 3 ವಿಷಿಲ್ ಹಾಕಿದ್ದೆ, ತುಂಬ ಸಾಫ್ಟ್ ಆಗಿಬಿಡ್ತು. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಆಲೂಗೆಡ್ಡೆ ಮಧ್ಯೆ ಸಿಕ್ಕಬೇಕು ಅಂದರೆ 2 ವಿಷಿಲ್ ಆದರೆ ಸಾಕಾಗುತ್ತೆ. ಈ ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ನಾವು ಕೆಂಪು ಚಟ್ನಿಗೆ ಪಲ್ಯಕ್ಕೆ ಎಲ್ಲ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಿಸಿ ನೀರಿಗೆ 8ರಿಂದ 9 ಬ್ಯಾಡಗೆ ಮೆಣಸಿನ್ಕಾಯಿ, ಖಾರಕ್ಕೆ 2 ಗುಂಟೂರು ಮೆಣಸಿನ್ಕಾಯಿನ ಹಾಕಿ 10 ನಿಮಿಷ ನೆನೆಯೋಕೆ ಬಿಡ್ತೀನಿ. ಬಿಸಿಲಿನಲ್ಲಿ ನೆಂದರೆ ಬೇಗ ಮಿಕ್ಸಿ ಗ್ರೈಂಡ್ ಆಗುತ್ತೆ, ಅಂದರೆ ಸಾಫ್ಟಾಗುತ್ತೆ ಅಂತ ಅಷ್ಟೇ. ಹಾಗಾಗಿ ಬಿಸಿ ನೆನೆಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಆಲೂಗೆಡ್ಡೆ ಪಲ್ಯಕ್ಕೆ ನಾನು ಇಲ್ಲೆಲ್ಲ ಕಟ್ ಮಾಡ್ಕೊತೀನಿ. ಇಲ್ಲಿ 3 ಈರುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಬೇಕಾ ಉದ್ದಕ್ಕೆ ಬೇಕಾ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಉದ್ದುದಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ಉದ್ದುದು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಬೋದು. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು, ಒಬ್ಬೊಬ್ಬರು ಲೆಮನ್ ಹಾಕ್ಕೊತಾರೆ ಲಾಸ್ಟಲ್ಲಿ. ನಾನಿಲ್ಲಿ 1/2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1-2 ಎಸ್ಲು ಬೆಳ್ಳುಳ್ಳಿ, ಒಂಚೂರು ಶುಂಠಿನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ಮೆಣಸಿನ್ಕಾಯಿನೂ ನೀಟಾಗಿ ನೆಂದಿರುತ್ತೆ. ಸೊ ಹಾಗಾಗಿ ಮಿಕ್ಸಿ ಜಾರ್ಗೆ ಈ ನೆಂದಿರೋ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊತಾ ಇದ್ದೀನಿ. ಕೆಂಪು ಚಟ್ನಿ ಮಾಡಿಕೊಂಡ್ರೇ ಮಸಾಲೆ ದೋಸೆ ಅನ್ಸೋದು, ಇಲ್ಲಾಂದರೆ ಪ್ಲೇನ್ ದೋಸೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋರು ಕೆಂಪು ಚಟ್ನಿ ಬೇಕೇ ಬೇಕು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಡಲೆಪಪ್ಪು, ಒಂಚೂರು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಪೇಸ್ಟ್ ಆಗಿದೆ. ಕೆಂಪು ಚಟ್ನಿ ರೆಡಿಯಾಗಿದೆ.
ಇದನ್ನು ಮಾಮೂಲಿ ರಾಗಿ ರೊಟ್ಟಿಗೂ ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಖಾರವಾಗೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಅದೇ ಬೌಲ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ನಾನು ಇದನ್ನು ಕಟ್ ಮಾಡಿರೋದ್ರಿಂದ ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ಸೊ ಹಾಗಾಗಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಡಲೆಪಪ್ಪು, ಅಂದರೆ ನಾವು ಕಾಯಿನ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಕ್ವಾಂಟಿಟಿಲಿ ಕಡಲೆಪಪ್ಪು ಹಾಕಿದ್ರು ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಮ್ಮ ಕಡಲೆಪಪ್ಪು ಅಷ್ಟು ಬೇಡ ಅಂದರೆ ಸ್ವಲ್ಪ ಹಾಕ್ಕೊಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂಚೂರು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಶುಂಠಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಚಟ್ನಿ ಆಡಿಸ್ಕೊಂಡಿದ್ದೀನಿ. ಗಟ್ಟಿಗೆ ಬೇಕಾದರೂ ಗಟ್ಟಿಗೆ ಆಡಿಸ್ಕೊಬೋದು. ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಗೆ ಸ್ವಲ್ಪ ಹಸಿ ಬಟಾಣಿನೂ ಬೇಯಿಸಿಟ್ಕೊಂಡಿದ್ದೀನಿ. ಬ್ಯಾಟರ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಈ ಬೌಲ್ಗೆ ಹಾಕೊಂಡ್ಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಸಕ್ಕರೆನೂ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ದೋಸೆ ಅಲ್ವಾ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಇರಬೇಕು. ಇಡ್ಲಿ ಆದರೆ ಸ್ವಲ್ಪ ಗಟ್ಟಿಗಿರಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಇದು ಸ್ವಲ್ಪ ಹೊತ್ತು ರವೆ ಎಲ್ಲ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ನೆನೆಯೋಷ್ಟರಲ್ಲಿ ಆಲೂಗೆಡ್ಡೆ ಪಲ್ಯಕ್ಕೂ ರೆಡಿ ಮಾಡ್ಕೊಬಿಡೋಣ. ನೋಡಿ, ಇಷ್ಟೆಲ್ಲ ಪ್ರೋಸೆಸ್ ಆಗೋಷ್ಟರಲ್ಲಿ ಆಲೂಗೆಡ್ಡೆನೂ ನೀಟಾಗಿ ಬೆಂದಿರುತ್ತೆ. ಆಲೂಗೆಡ್ಡೆ ಪಲ್ಯಕ್ಕೆ ಒಂದು ಕಡಾಯಿ ಇಟ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಒಂಚೂರು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನೂ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಆಯಿಲಲ್ಲಿ ನೀಟಾಗಿ ಫ್ರೈ ಆದರೆ ತಿನ್ಬೋದು, ಹಾಗೆ ಹಸಿಮೆಣ್ಸಿನ್ಕಾಯಿನ ಆಲೂಗೆಡ್ಡೆ ಪಲ್ಯಲ್ಲಿ ನೆನೆಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನೂ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋಗಂಟ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಮಧ್ಯದಲ್ಲೇ ನಾನು ಬೇಯಿಸಿಟ್ಟಿರೋಂತಹ ಹಸಿ ಬಟಾಣಿನೂ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ಲು ಇದ್ರೆ ಹಾಕ್ಕೊಬೋದು, ಇಲ್ಲದಿದ್ರೆ ಬೇಡ. ಆಲೂಗೆಡ್ಡೆ ಪಲ್ಯದಲ್ಲಿ ಹಸಿ ಬಟಾಣಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಫ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಫ್ ಟೊಮೊಟೊ ಹಾಕೋಕ್ಕೆ ಇಷ್ಟ ಇಲ್ಲಾಂದರೆ ಲಾಸ್ಟಲ್ಲಿ ಒಂದು ಹಾಫ್ ಲೆಮನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಬೇಯಿಸಿಟ್ಟಿರೋಂಥ ಆಲೂಗೆಡ್ಡೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡೋಣ ಹಾಕ್ಕೊಬೋದು. ನಾನು ಒಂದೇ ಸಲ ಹಾಕ್ಬಿಟ್ಟು ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊತೀನಿ. ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಆಲೂಗೆಡ್ಡೆ ಪಲ್ಯನ ಹಾಗೆ ತಿನ್ಕೊಬೋದು, ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಆಲೂಗೆಡ್ಡೆ ಪಲ್ಯಕ್ಕೆ ನಾವು ಸ್ವಲ್ಪ ಶುಂಠಿ, ಒಂಚೂರು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಸೈಡಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಆಲೂಗೆಡ್ಡೆ ಪಲ್ಯ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ದೋಸೆ ಹಾಕ್ಕೊಳ್ಳೋಕ್ಕೆ ಹಂಚಿಡ್ತಾ ಇದ್ದೀನಿ. ಹಂಚನ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಮೇಲ್ಗಡೆ ಸ್ವಲ್ಪ ನೀರು ಹಾಕಿ ಬಟ್ಟೆಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ರೆಡಿ ಮಾಡಿಟ್ಟಿರೋ ಬ್ಯಾಟರು ರವೆ ಎಲ್ಲ ನೆಂದಿರುತ್ತೆ. ಈಗ ದೋಸೆ ಹಾಕ್ಕೊಬೇಕಷ್ಟೆ. ದೋಸೆನ ನೀಟಾಗಿ ಹಾಕ್ಕೊಂಡು ಪೇಪರ್ ಥರನೂ ಹಾಕ್ಕೊಬೋದು, ಇಲ್ಲೊಂದು ಸ್ವಲ್ಪ ಮಂದಕನ ಹಾಕ್ಕೊಬೋದು, ನಿಮ್ಮ ಇಷ್ಟ, ಹೆಂಗನ್ನ ಹಾಕ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಹಾಕಾದ್ಮೇಲೆ ನಾನು ಮೇಲ್ಗಡೆ ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು, ತುಪ್ಪ, ಬೆಣ್ಣೆ ಏನಾನ ಹಾಕ್ಕೊಬೋದು. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡ್ತಾಯಿದ್ದೀವಿ. ಮಸಾಲೆ ದೋಸೆ ಆಗಿರೋದ್ರಿಂದ ನಾವು ಒಂದು ಕಡೆ ಬೇಯಿಸ್ತೀವಿ, ಹಾಗಾಗಿ 2 ಕಡೆ ಬೇಯಿಸಲ್ಲ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ 2 ಕಡೆ ಬೇಯುತ್ತೆ, ಹಬೆಲೆ ಬೇಯುತ್ತೆ ಮೇಲ್ಗಡೆ. ಸೊ ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ರೆಡಿ ಮಾಡಿಟ್ಟಿರೋಂತಹ ಕೆಂಪು ಚಟ್ನಿನ ಸುತ್ತ ಎಲ್ಲ ನೀಟಾಗಿ ಸವರ್ಕೊಂಡು ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಇಟ್ಟರೆ ಬಿಸಿ ಬಿಸಿಯಾದ ಚಳಿಯಾಗಿ ಬಿಸಿ ಬಿಸಿಯಾದ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಈ ಚಳಿಲಿ ಬೆಳಗ್ಗೆ ಮಾಡಿ ಇಟ್ಕೊಂಡ್ರೆ ಬೇಕಾದ್ರೆ ಸಂಜೆಗೂ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ.
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನು ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ಮಸಾಲೆ ದೋಸೆನ ಇನ್ನೊಂದು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಎಲ್ಲ ಮಸಾಲೆ ದೋಸೆಗೂ ನಾವು ನೀರು ಹಾಕಿ ಮೇಲ್ಗಡೆ ಬಟ್ಟೆಯಿಂದ ಸವರ್ಕೊಬೇಕು. ಅದಾದಮೇಲೆ ದೋಸೆ ಬ್ಯಾಟರ್ನ ಹಾಕಿ ಮೇಲ್ಗಡೆ ತುಪ್ಪನೋ ಬೆಣ್ಣೆನೋ ಹಾಕಿ ಅದೇ ಥರ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ತಿನ್ನಿ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನೂ ತುಂಬ ಟೇಸ್ಟಿಯಾಗುತ್ತೆ. ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.